Welcome to my channel today for general tarot trading. So ಈ ರೀಡಿಂಗು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ ಸ್ಕಿಪ್ ಮಾಡಿ. ರೀಡಿಂಗ್ ಮೇಲ್ ನೋಡ್ತಾ ಇದ್ರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ. ಹುಡುಗ ನೋಡ್ತಾಯಿದ್ರೆ ಹುಡುಗಿಗೆ, ಹುಡುಗಿ ನೋಡ್ತಾಯಿದ್ರೆ ಹುಡುಗಂಗೆ. ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವ್ಯೂವರ್ಸ್ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಪ್ರೆಸೆಂಟ್ ಏನು ಆಲೋಚನೆ ಮಾಡ್ತಾಯಿದ್ದಾರೆ ನೋಡುವಂಥ ನನ್ನ ಚಾನಲ್ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಾಯಿದ್ದಾರೆ. ಓಕೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮಿಂದ ಸಪ್ರೇಷನ್ ಆದಮೇಲೆ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರಂತೆ. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ ಅಂದರೆ, ಅವ್ರು ನಿಮಗೆ ತುಂಬ ಕಷ್ಟ ಕೊಟ್ಟರು, ತುಂಬ ನೋವು ಕೊಟ್ಟರು. ಸೊ ಅವ್ರನಿಂದ ನೀವು ತುಂಬ ಕಷ್ಟಪಡಬೇಕಾಯ್ತು. ಈಗ ಅವ್ರು ಕೂಡ ಅಷ್ಟೇ, ನೀವು ದೂರ ಆದಮೇಲೆ ತುಂಬ ಪೇಯ್ನ್ ಅನ್ನೋದನ್ನ ಅನುಭವಿಸ್ತಿದ್ದಾರೆ. 10 ಸ್ವಾರ್ಡ್ಸ್ ಬಂದಿರೋದ್ರಿಂದ ನೋಡಿ, ಇಲ್ಲಿ ಸ್ವಾರ್ಡ್ಸ್ ಇದೆ, ಆ ಸ್ವಾರ್ಡ್ಸು ಅಲ್ಲಿದೆ. ಸೊ ಅದು ಪ್ರಾಬ್ಲಮ್ನ ಸೃಷ್ಟಿ ಮಾಡುತ್ತೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸಿದ ಅಂಥ ವ್ಯಕ್ತಿಯಿಂದ ನಿಮಗೆ ತುಂಬ ತೊಂದರೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಇನ್ನೂ ಏನು ಆಲೋಚನೆ ಮಾಡ್ತಾಯಿದ್ದಾರೆ. ಓಕೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನೀವು ಪ್ರತಿ ಕ್ಷಣ ಏನು ಮಾಡ್ತಾಯಿದ್ರ ಅಂತ ಡೈಲಿ ಸ್ಪೈ ಮಾಡ್ತಾಯಿದ್ದಾರೆ. ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳೋದಾಗಿರ್ಬೋದು. ಒಂದು ವೇಳೆ ಇದು ಎರಡು ಮಾಡದಿರಿದ್ರೇನು ನಿಮ್ಮ ಬಗ್ಗೆ ದಿವಸ ಪ್ರತಿ ಕ್ಷಣ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆಲೋಚನೆ ಮಾಡ್ತಾಯಿದ್ದಾರೆ. ನಾನು ಈ ರೀತಿ ಮಾಡಬಾರ್ದಾಗಿತ್ತು, ಮಾಡಿದ್ದಕ್ಕೆ ಇವಾಗ ನನ್ನ ಮನಸ್ಸಲ್ಲಿರೋಂಥ ವ್ಯಕ್ತಿ ದೂರ ಆಗಿದ್ದಾರೆ ಅಂತ ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಿದ್ರು. ನನ್ನ ವ್ಯೂವರ್ಸ್ಗೆ ಕಾಲ್ ಆರ್ ಮೆಸೇಜ್ ಮಾಡ್ತಾರಾ? ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ ಮಾಡ್ತಾರಾ? ನನ್ನ ವ್ಯೂವರ್ಸ್ಗೆ ಕಾಲ್ ಆರ್ ಮೆಸೇಜ್ ಮಾಡ್ತಾರಾ? ಓಕೆ, ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ಕಾಲ್ ಅಥವಾ ಮೆಸೇಜ್ ಮಾಡ್ತಾರಂದ್ರೆ ಮಾಡ್ತಾರೆ. ಕೆಲವು ಕಾರಣಾಂತರಗಳಿಂದ ನೀವು ಅವರು ಸಪ್ರೇಷನ್ ಆಗಿದ್ದೀರ. ಸೊ ಆ ಸಪ್ರೇಷನ್ಗೆ ರೀಸನ್ ಏನೇ ಇರ್ಬೋದು, ಬಟ್ ಸಪ್ರೇಷನ್ ಆಗಿದ್ರೆ ಸೊ ಅದರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರೆ. ಸೊ ಮತ್ತೆ ಹೇಗಾದರೂ ಈ ಕನೆಕ್ಷನ್ನು ಎಂಡಾಗಿರೋ ಈ ಕನೆಕ್ಷನ್ನು ಮತ್ತೆ ಒಂದಾದರೆ ಸಾಕಪ್ಪ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕಂತ ತುಂಬ ಯೋಚನೆ ಮಾಡ್ತಿದ್ರು. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಮತ್ತೆ ಈ ಕನೆಕ್ಷನ್ ಸರಿ ಹೋದರೆ ಸಾಕು, ಏಸ್ ಆಫ್ ವಾಂಡ್ಸ್ ಬಂದ್ರಿಂದ ನ್ಯೂ ಬಿಗಿನಿಂಗ್ಸ್ ಆಗಬೇಕು ಅಂತ ಇಷ್ಟಪಡ್ತಿದ್ರೆ. ಮತ್ತೆ ಹೇಗಾದರೂ ರಿಟರ್ನು ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಗೆ ನೀವು ಸಿಗಬೇಕು ಅಂತ ನಿಮ್ಮನ್ನು ಇಷ್ಟಪಡ್ತಾಯಿದ್ದಾರೆ. ಅಂದರೆ ನಿಮ್ಮಿಂದ ಸಪ್ರೇಟ್ ಆಗಿರೋ ನಿಮ್ಮ ವ್ಯಕ್ತಿಗೆ ಮತ್ತೆ ನೀವು ಸಿಗಬೇಕು ಅವ್ರ ಲೈಫಲ್ಲಿ ಅಂತ ಅವ್ರು ಯೋಚನೆ ಮಾಡ್ತಾಯಿದ್ರು. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಇನ್ನೂ ನೆನಪಿಟ್ಕೊಂಡಿದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಓಕೆ, ಕಿಂಗ್ ಆಫ್ ವಾಂಡ್ಸ್ ಕಾರ್ಡ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ಮರ್ತಿಲ್ಲ. ಸೊ ಅವ್ರ ಮನಸ್ಸಲ್ಲಿ, ಅವ್ರ ಮೈಂಡಲ್ಲಿ ನೀವು ಇನ್ನೂ ಇದ್ದೀರಾ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ಮರ್ತಿಲ್ಲ. ಸೊ ನಿಮ್ಮ ಬಗ್ಗೆ ಆಲೋಚನೆಗಳು ಇದೆ ಅವ್ರಿಗೆ. ನಿಮ್ಮನ್ನು ಪ್ರತಿ ಕ್ಷಣ ನೆನಪು ಮಾಡ್ಕೊತಾ ಇದ್ದಾರೆ. ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಯಾಕೆ ಮಾತಾಡ್ತಾ ಇಲ್ಲ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಯಾಕೆ ಮಾತಾಡ್ತಾ ಇಲ್ಲ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಯಾಕೆ ಮಾತಾಡ್ತಾ ಇಲ್ಲ? ಓಕೆ, ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮಗೂ ನಿಮ್ಮ ಪರ್ಸನ್ಗೂ ಯಾವುದೋ ಒಂದು ಪ್ರಾಬ್ಲಮ್ ಬಂದು ದೂರ ಆಗಿದ್ರ ನೀವು. ಸೊ ಫ್ಯಾಮ್ಲಿಯಿಂದಾದರೂ ದೂರ ಆಗಿರ್ಬೋದು. ಅಂದರೆ ನೀವು ಹುಡುಗ ಅಥವಾ ಹುಡುಗಿ ಆಗಿದ್ರೆ, ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಅವರ ತಂದೆ ತಾಯಿ ಪೇರೆಂಟ್ಸ್ ನಿಮ್ಮ ಮದುವೆಗೆ ಒಪ್ಪದಿರ ಇರ್ಬೋದು.
ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿರುತ್ತೆ. ಏನಕ್ಕೋಸ್ಕರ ಜಗಳ ಎಲ್ಲ ಆಗಿರುತ್ತಂದರೆ, ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ನಿಮ್ಗೆ ಯಾವುದೇ ಥರ ರಿಪ್ಲೈ ಕೊಟ್ಟಿರಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ. ಅದು ಕೆರಿಯರ್ ಆಗಿರಲಿ, ಜಾಬ್ ಆಗಿರಲಿ, ಅಥವಾ ದುಡ್ಡುಗೋಸ್ಕರ ಆಗಿರಲಿ, ಅಥವಾ ಇನ್ನೊಬ್ಬ ಪರ್ಸನ್ ವ್ಯಕ್ತಿಗೋಸ್ಕರ ಆದರೂ ಆಗಿರಲಿ, ಅಥವಾ ಹಣ, ಸೊಸೈಟಿ ಪ್ರಾಬ್ಲಮ್ಸು, ಜನರು ಅಂದರೆ ಪಬ್ಲಿಕ್ಕಲ್ಲಿ ಜನಗಳ ಪ್ರಾಬ್ಲಮ್ಮು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಈಗೋ. ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ತುಂಬ ಪ್ರಾಕ್ಟಿಕಲ್ ಪರ್ಸನ್ನು, ಅಥವಾ ಇನ್ನೊಬ್ಬ ವ್ಯಕ್ತಿಗೋಸ್ಕರ, ಅಥವಾ ಆಸ್ತಿ ವಿಚಾರ, ಜಮೀನು. ಸೊ ಯಾವುದೋ ಒಂದು ಪರ್ಸ್ನಲ್ ವಿಚಾರಕ್ಕೋಸ್ಕರ, ಪರ್ಸ್ನಲ್ ಆ್ಯಂಡ್ ಪಬ್ಲಿಕ್. ಸೊ ಅಥವಾ ಕೆಲವು ಜನರ ಮಾತು, ಹೇಳಿದ ಮಾತು, ಜನರ ಮಾತು ಕೇಳಿಕೊಂಡು ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಥರ ಬ್ಯಾಡ್ ಸಿಚುವೇಷನ್ ಇದೆ. ಸೊ ಅದು ಏನಾದರೂ ಆಗಿರ್ಬೋದು. ನಿಮ್ಮ ಲೈಫಲ್ಲಿ ಏನು ಬ್ಯಾಡ್ ಸಿಚುವೇಷನ್ ಇದೆ ಅಂತ ನನಗೆ ಗೊತ್ತಿಲ್ಲ. ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಏನೋ ಒಂದು ತಪ್ಪು ನಡೆದಿದೆ. ನಿಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಯಾರೋ ಒಬ್ಬರು ಕಾರಣ ಅಷ್ಟೇ, ಓಕೆನಾ? ನೀವಿಬ್ಬರು ಚೆನ್ನಾಗೇ ಇದ್ರಿ, ಬಟ್ ಆದರೆ ನೀವಿಬ್ಬರು ಬೇರೆ ಆಗೋದಕ್ಕೆ ಜನಗಳೇ ಕಾರಣ. ಓಕೆ, ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ಮತ್ತೆ ಒಂದಾಗುವಂಥ ಸಾಧ್ಯತೆ ಇದೆಯಾ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ಮತ್ತೆ ರಿಯೂನಿಯನ್ ಆಗ್ತಾರೆ. ಓಕೆ, ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಮತ್ತೆ ನೀವು ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದಾಗ್ತೀರ. ಸೊ ಇದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರೋದ್ರಿಂದ ಜನರಲಾಗಿ ತಗೊಳ್ಳಿ ರೀಡಿಂಗ್ ಅಷ್ಟೇ, ಯಾರೊಬ್ಬರು ಪರ್ಸ್ನಲ್ ವಿಚಾರ ಅಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೂ ಒಂದು ವೇಳೆ ಮದುವೆ ಆಗಿಲ್ಲ ಅಂದರೆ ನಿಮ್ಮಿಬ್ಬರಿಗೂ ಮದುವೆ ಆಗ್ಬೋದು, ಅಥವಾ ಯೂನಿಯನ್ ಆಗ್ಬೋದು, ಅಥವಾ ನಿಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಮದುವೆನೂ ಆಗ್ಬೋದು. ನಿಮ್ಗೆ ಬೇಕಾಗಿರೋದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಅಲ್ವಾ? ಸೊ ನೀವಿಬ್ಬರಿಗೂ ಯೂನಿಯನ್ ಆಗುತ್ತೆ. ಅದೇ ಸೆಂಟ್ರಲ್ ಇದೆಯಲ್ಲ, ಜಸ್ಟಿಸ್, ಇಲ್ಲಿ ನ್ಯಾಯ ಬಂದಿರೋದ್ರಿಂದ ಕರ್ಮ ಅನ್ನೋದು ಇದೆಯಲ್ಲ, ಕಾರ್ಮಿಕ್ ಕನೆಕ್ಷನ್ಸ್, ಅಂದರೆ ನಿಮ್ಮಿಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಪ್ರಾಬ್ಲಮ್ ಇದೆಯಲ್ಲ, ಅದು ಜನಗಳಾದರೂ ಆಗಿರ್ಬೋದು, ಸಿಚುವೇಷನ್ಸ್ ಆದರೂ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್, ಈಗೋ ಇಶ್ಯೂಸು. ಸೊ ಇದಕ್ಕೆಲ್ಲ ಪರಿಹಾರ ಸಿಗಬೇಕು. ಅದೆಲ್ಲ ರಿಮೂವ್ ಆದಮೇಲೆ ಕೆಟ್ಟ ಕಣ್ಣು ಜನಗಳು ಇವಾಗ ನೀವಿಬ್ಬರು ಸಪ್ರೇಷನ್ ಆಗೋದಕ್ಕೆ ಏನೋ ಒಂದು ರೀಸನ್ ಇರುತ್ತೆ. ರೀಸನ್ ಇಲ್ದಿರ ಯಾರೂ ದೂರ ಆಗೋದಿಲ್ಲ. ಅದು ವ್ಯಕ್ತಿ ಆದರೂ ಆಗಿರ್ಬೋದು, ಸಿಚುವೇಷನ್ಸ್ ಆದರೂ ಆಗಿರ್ಬೋದು, ಕಾರಣಗಳಾದರೂ ಆಗಿರ್ಬೋದು, ಪರಿಸ್ಥಿತಿಗಳು. ಸೊ ಏನೋ ಒಂದು ರೀಸನ್ ಇದೆ, ಆ ರೀಸನ್ ದೂರ ಆದಮೇಲೆ ನೀವು ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದಾಗ್ತೀರ. ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ಸಪ್ರೇಷನ್ ಇದ್ದರೆ ಯೂನಿಯನ್ ಆಗ್ತೀರ. ಒಂದು ವೇಳೆ ಇನ್ನೂ ಮದುವೆ ಆಗಿಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಮದುವೆ ಆಗ್ತೀರ. ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ಓಕೆ, ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ, ತುಂಬ ಇಷ್ಟಪಡ್ತಾಯಿದ್ದಾರೆ. ಓಕೆನಾ? 9 ಕಪ್ಸ್ ಬಂದಿರೋದ್ರಿಂದ ತುಂಬ ಇಷ್ಟಪಡ್ತಾರೆ. ಅವ್ರಿಗೂ ನೀವು ಅಂದರೆ ತುಂಬ ಇಷ್ಟ. ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ಅವಾಯ್ಡ್ ಯಾಕೆ ಮಾಡ್ತಾಯಿದ್ದಾರೆ? ನಾನು ಹೇಳಿಲ್ವಾ, 4 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ರೆ. ಅವಾಯ್ಡ್ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ, ನಿಮ್ಮನ್ನು ನೆಗ್ಲೆಕ್ಟ್ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ, ಇಲ್ಲಿ 4 ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಪ್ರಾಬ್ಲಮ್ಸ್ ಇದೆ. ಸೊ ಅದು ಥರ್ಡ್ ಪಾರ್ಟಿ ಸಿಚುವೇಷನ್ ಆಗಿರ್ಬೋದು. ಸೊ ಎಲ್ಲ ಪ್ರಾಬ್ಲಮ್ಸ್ನ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ತಗೊಂಬಂದು ಇಟ್ಕೊಂಡಿರೋದು. ಸೊ ಅದು ಜನರಾದರೂ ಆಗಿರಲಿ, ಪಬ್ಲಿಕ್ಕು, ಸೊಸೈಟಿ ಪ್ರಾಬ್ಲಮ್. ಸೊ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಕಡೆಯಿಂದ ನಿಮ್ಗೆ ರಿಪ್ಲೈ ಬರ್ತಾಯಿಲ್ಲ, ಅದಕ್ಕೆ ನೀವು ದೂರ ಆಗಿದ್ರೆ, ಸಪ್ರೇಷನ್ ಆಗಿದ್ರೆ. ಅವಾಯ್ಡ್ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ಅದೇ ಥರ್ಡ್ ಪಾರ್ಟಿ ಸಿಚುವೇಷನ್ ಅಂತ ಹೇಳಿದ್ನಲ್ವ. ಪೇರೆಂಟ್ಸ್, ನೀವಿಬ್ಬರು ಲವರ್ಸ್ ಆಗಿದ್ದರೆ, 2 ಸೈಡ್ ಲವರ್ಸ್ ಆಗಿದ್ದರೆ ಪೇರೆಂಟ್ಸ್ ಒಪ್ಕೊತಾ ಇಲ್ಲ. ಅಥವಾ ಸೊಸೈಟಿಯಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು. ಏಜ್ ಡಿಫ್ರೆನ್ಸ್ ಇರುತ್ತೆ, ಕ್ಯಾಸ್ಟ್ ಡಿಫ್ರೆನ್ಸ್ ಇರುತ್ತೆ.
ಒಬ್ಬೊಬ್ರಿಗೆ ಒಂದೊಂದು ಅಪ್ಲೈ ಆಗುತ್ತೆ, ರಿಸೀವ್ ಮಾಡ್ಕೊಳ್ಳಿ. ಒಬ್ಬೊಬ್ರಿಗೆ ಒಂದೊಂದು ಪಾಯಿಂಟ್ ರೆಸನೇಟ್ ಆಗುತ್ತೆ, ಇಲ್ಲ ಕೆಲವ್ರಿಗೆ ಎಲ್ಲ ರೆಸನೇಟ್ ಆಗ್ಬೋದು. ಏಜು, ಕ್ಯಾಸ್ಟು, ಫೈನಾನ್ಷಿಯಲ್ಲು, ಹಣದ ವ್ಯವಸ್ಥೆ, ಅವ್ರ ಹತ್ರ ಅಥವಾ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಫ್ಯಾಮ್ಲಿ ಬಂದು ಶ್ರೀಮಂತರಾಗಿರ್ಬೋದು ಅಥವಾ ಮಿಡಲ್ ಕ್ಲಾಸು, ಮತ್ತು ಅವ್ರ ಕಲ್ಚರೇ ಬೇರೆ, ನಿಮ್ಮ ಕಲ್ಚರೇ ಬೇರೆ, ಕ್ಯಾಸ್ಟು, ರಿಲಿಜನ್ ಎಲ್ಲ ಬೇರೆ ಇರುತ್ತೆ. ಮತ್ತು ಜನರು ಅಂದರೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ಬೋದು. ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಅವ್ರು ನಿಮ್ಗೆ ರಿಪ್ಲೈ ಕೊಡ್ದೇ ಇರ್ಬೋದು ಸೈಲೆಂಟಾಗಿ. ಮತ್ತು ಜನಗಳಿಂದ ಫ್ರೆಂಡ್ಸ್ ಕೂಡ ನಿಮ್ಮಿಬ್ಬರ ಪ್ರೀತಿಗೆ ದೂರ ಆಗೋದಕ್ಕೆ ಕಾರಣ ಆಗಿರ್ಬೋದು. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ಸೊಸೈಟಿ ಪೀಪಲ್ಸ್ ಆಗಿರ್ಬೋದು, ಅತ್ತೆ, ಸೊಸೆ, ಅಪ್ಪ, ಚಿಕ್ಕಮ್ಮ, ಅಣ್ಣ, ತಮ್ಮ. ಸೊ ಯಾರಾದರೂ ಇರ್ತಾರೆ, ಒಬ್ಬೊಬ್ಬರ ಲೈಫಲ್ಲಿ ಒಬ್ಬರು ಇರ್ತಾರೆ. ಸೊ ಇವ್ರನ್ನಿಂದೆಲ್ಲ ನೀವಿಬ್ಬರು ದೂರ ಆಗಿದ್ರ. ಸೊ ಅವ್ರನಿಂದ ನೀವು ದೂರ ಆಗಿಲ್ಲ, ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ನಿಮ್ಗೆ ರಿಪ್ಲೈ ಬಂದಿಲ್ಲ, ಅದಕ್ಕೆ ನೀವು ದೂರ ಆದರೆ. ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ? ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ? ಸೊ ನೆಕ್ಸ್ಟ್ ಆ್ಯಕ್ಷನ್ ಅಂದರೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದಾರೆ. ಅಂದರೆ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರು ಎಷ್ಟು ಖುಷಿಯಾಗಿರ್ತಾರೆ, ಹ್ಯಾಪಿಯಾಗಿರ್ತಾರೆ, ಎಷ್ಟು ಸಂತೋಷವಾಗಿರ್ತಾರೆ. ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಪೆಂಟಿಕಲ್ ಏನು ಸೂಚನೆ ಮಾಡುತ್ತೆ ಅಂದರೆ ಗ್ರೋತ್. ಸೊ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಲೈಫಲ್ಲಿ ನೀವಿದ್ದರೆ ಅವ್ರ ಲೈಫ್ಗೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಕೊತಾ ಇದ್ದಾರೆ. ಅಂದರೆ ಪೆಂಟಿಕಲ್ಸ್ ಅನ್ನೋದೇನು ಗೊತ್ತಾ? ಈ ಪೆಂಟಿಕಲ್ಸು ಎಮೋಷ್ನಲಾಗೂ ಸಪೋರ್ಟ್ ಮಾಡುತ್ತೆ, ಫೈನಾನ್ಷಿಯಲಾಗೂ ಸಪೋರ್ಟ್ ಮಾಡುತ್ತೆ. ಹಾಗೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ನೀವು ಒಂಥರ ಪೆಂಟಿಕಲ್ಸ್ ಇದ್ದಂಗೆ. ಅಂದರೆ ನೀವು ಅವ್ರನ್ನ ಎಷ್ಟು ಅತಿಯಾಗಿ ಇಷ್ಟಪಡ್ತೀರ ಅಂದರೆ ಪ್ರೀತಿ ಅನ್ನೋದು ಸ್ಟಾಪೇ ಆಗೋದಿಲ್ಲ. ಅಷ್ಟು ಕೇರಿಂಗ್ ಮಾಡ್ತೀರಾ, ಅಷ್ಟು ಇಷ್ಟಪಡ್ತೀರ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನ ಎಷ್ಟು ಕೇರ್ ಮಾಡ್ತಾರೋ ಅದಕ್ಕಿಂತ ಡಬಲ್ ಮಾಡ್ತೀರ ನೀವು. ದುಡ್ಡಿನ ವಿಚಾರದಲ್ಲೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರೆ. ಕೆಲವ್ರಿಗೆ ದುಡ್ಡಿನ ಸಪೋರ್ಟ್ ಮಾಡೋಕ್ಕಾಗಲ್ಲ, ಎಮೋಷ್ನಲ್ ಸಪೋರ್ಟ್ ಮಾಡ್ತೀರಾ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಚೆನ್ನಾಗಿ ನೋಡ್ಕೊತೀರ ಅಂತ ಭರವಸೆ ಕೊಡ್ಬೋದು. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋ ಪ್ರೀತಿಸೋ ಅಂಥ ವ್ಯಕ್ತಿ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ? ಸೊ ಡೆತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ರು ಅಂದರೆ, ಸೊ ಅವರು ಬದಲಾಗಿ ಚೇಂಜಸ್ ಆಗಿ ನಿಮ್ಮ ಲೈಫಲ್ಲಿ ಬಂದರೆ ಸಾಕು ಅಂತ ಕಾಯ್ತಾಯಿದ್ರು. ಅಂದರೆ ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆಗಿದ್ದರೆ ಆ ಪ್ರಾಬ್ಲಮ್ ರಿಮೂವ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಬರ್ತಾರಂತ ನೀವು ಕಾಯ್ತಾಯಿದ್ದೀರ. ಏನೇ ಆಗಲಿ ಅವರಲ್ಲಿರೋ ನೆಗೆಟಿವ್ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಚೇಂಜ್ ಮಾಡ್ಕೊಂಬರಲಿ, ಅಥವಾ ಅವ್ರು ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡಲಿ. ಮೊದಲಿನ ಥರ ಚೆನ್ನಾಗಿ ನೋಡ್ಕೊಂಡಿರ ಅವಾಯ್ಡ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು ಈ ರೀತಿ ಎಲ್ಲ ಬೇಡ. ಅವ್ರು ನಿಮ್ಮ ಲೈಫಲ್ಲಿ ಮತ್ತೆ ಬಂದರೆ ನೀವು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇದ್ದೀರಾ. ಸೊ ಅದೇ ಮೊದಲಿನ ಥರ ಬೇಡ, ಚೇಂಜಸ್ ಆಗಿ ಬರಲಿ ಅಂತ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ಅಷ್ಟೇ. ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ಒಪ್ಕೊಬೇಕು, ಮತ್ತು ಥರ್ಡ್ ಪಾರ್ಟಿ ಸಿಚುವೇಷನಿಂದ ಹೋಗಬಾರ್ದು ಅಷ್ಟೇ ನೀವು ಕೇಳ್ಕೊತಾ ಇರೋದು. ಟ್ರಾನ್ಸ್ಫಾರ್ಮೇಷನ್ ಆಗಿ ಬರಲಿ ಅಂದರೆ ನಿಮ್ಮ ಮಾತು ಕೇಳಬೇಕಂತ. ದ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಅವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದೀರ ಅಂದರೆ ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀರ ಅಷ್ಟೇ. ಇನ್ನೂ ಏನು ಆಲೋಚನೆ ಮಾಡ್ತಿದ್ರೆ ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೋಸ್ಕರ ಇನ್ನೂ ಏನು ಆಲೋಚನೆ ಮಾಡ್ತಿದ್ರೆ? ಐ ಪ್ರಿಸ್ಟಿಸ್. ಓಕೆ, ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಅವ್ರ ಮನಸ್ಸಲ್ಲಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ ಅದನ್ನೆಲ್ಲ ನಿಮ್ಗೆ ಹೇಳ್ಬೇಕು ಅಂದ್ಕೊಳ್ತಾ ಇದ್ದೀರ ನೀವು. ಅಂದರೆ ಅವರು ಯಾವುದೇ ಥರ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರ ಲೈಫಲ್ಲಿ ಏನು ನಡೀತದೆ ಆ ವಿಚಾರನ ಏನೂ ಶೇರ್ ಮಾಡ್ತಿಲ್ಲ ನಿಮ್ಮ ಹತ್ರ. ಸೊ ಅದೆಲ್ಲ ಹೇಳ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಚೆನ್ನಾಗಿರುತ್ತೆ ಅಂತ ನೀವು ಆಲೋಚನೆ ಮಾಡ್ತಾಯಿದ್ರು. ಬೇಕಾದ್ರೆ ಅದನ್ನು ಸಾಲ್ವ್ ಕೂಡ ಮಾಡಿಕೊಡ್ತೀರ ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ. ಓಕೆ, 3 ಆಫ್ ಕಪ್ಸ್. ಅದೇ ನೀವು ಅವ್ರು ನಿಮ್ಮ ಲೈಫಲ್ಲಿ ಬಂದರೆ ಮದುವೆ ಆಗೋಣ ಅಂತ ಯೋಚನೆ ಮಾಡ್ತಾಯಿರ್ತೀರ. ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆದರೆ ಸೆಲೆಬ್ರೇಷನ್ ರೀಯೂನಿಯನ್ ಆಗಬೇಕಂತ ಆಲೋಚನೆ ಮಾಡ್ತಾಯಿದ್ರು ಅವ್ರ ಬಗ್ಗೆ. ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು? ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್. ನನ್ನ ವ್ಯೂವರ್ಸ್ಗೆ ಅವರು ಏಂಜಲ್ ಗೈಡೆನ್ಸ್. ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್.
ಓಕೆ, ರೀಕನ್ಸಿಡರ್. ನೋಡಿ, ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಮುಂಚೆ ಈ ಕೆಲಸ ಮಾಡಿದರೆ ಸರಿ ಹೋಗುತ್ತಾ ಇಲ್ವಾ ಅಥವಾ ಪ್ರಾಬ್ಲಮ್ಸ್ ಬರುತ್ತಾ ಇಲ್ವಾ ಎಲ್ಲದ್ರ ಬಗ್ಗೆ ಆಲೋಚನೆ ಮಾಡಿ ಓಕೆನಾ. ತಪ್ಪಾಗಿ ನಿರ್ಧಾರಗಳನ್ನ ತಗೊಂಡು ನಿಮ್ಮ ಜೀವನನ ನೀವು ಲೈಫ್ ರಿಸ್ಕಲ್ಲಿ ತಗೊಬೇಡಿ. ಯಾವುದೇ ಕೆಲಸ ಆಗಲಿ, ಇದು ನನಗೆ ಸರಿ ಹೋಗುತ್ತಾ ಇಲ್ವಾ, ಮುಂದೆ ಏನಾಗ್ಬೋದು, ಹಿಂದೆ ಏನಾಗ್ಬೋದು, ಪ್ರಾಬ್ಲಮ್ಸ್ ಏನಾದರೂ ಬರುತ್ತಾ ಇಲ್ವಾ, ನನಗೆ ಉಪಯೋಗ ಇದೆ ಅಲ್ವಾ, ಅದರಿಂದ ಏನೂ ತೊಂದರೆ ಆಗದಿದ್ರೆ ಇದ್ದರೆ ವರ್ಕ್ ಮಾಡಿ ಅಂತ ಹೇಳ್ತಾಯಿದ್ರು. ರೀಕನ್ಸಿಡರ್. ಇದು ಪ್ರೀತಿ ವಿಚಾರದಲ್ಲಾದರೂ ಆಗಿರ್ಬೋದು, ಹಣದ ವಿಚಾರದಲ್ಲಾದರೂ ಆಗಿರ್ಬೋದು, ಯಾವುದೇ ಕೆಲಸದ ವಿಚಾರದಲ್ಲಾದರೂ ಆಗಿರ್ಬೋದು. ಡೋಂಟ್ ಸ್ಟಾಪ್. ಸೊ ಪ್ರೀತಿಗೋಸ್ಕರ ನಿಮ್ಮ ಜೀವನನೇ ನೀವು ಹಾಳು ಮಾಡ್ಕೊಂಡಿದ್ರೆ ಬೇಡ. ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ನೀವು ಪಡ್ಕೊಳೋದಕ್ಕೆ ಏನಾದರೂ ವರ್ಕ್ ಮಾಡಿ, ಟ್ರೈ ಮಾಡಿ, ಎಫರ್ಟ್ಸ್ ಹಾಕೋದಿದ್ರೆ ಹಾಕಿ. ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ನಿಮ್ಗೆ ಸಿಗಬೇಕಂತಿದ್ರೆ ಖಂಡಿತ ಸಿಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್. ಪ್ರತಿಯೊಂದಕ್ಕೂ ಸಮಯ ಬರುತ್ತೆ. ಇವತ್ತು ಅವ್ರ ಟೈಮ್ ಚೆನ್ನಾಗಿದ್ರೆ ನಾಳೆ ಬೆಳಗ್ಗೆ ನಿಮ್ಮ ಟೈಮ್ ಚೆನ್ನಾಗಿರುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕಾಯಬೇಕು. ಸಕ್ಸಸ್. ಓಕೆ, ನಿಮ್ಮ ಲೈಫಲ್ಲಿ ಫೈನಲಾಗಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಈ ಪ್ರೀತಿ ವಿಚಾರದಲ್ಲಿ ಫೇಲಿಯರ್ ಆಗಿರ್ಬೋದು, ಬಟ್ ಮಿಕ್ಕಿದ್ದೆಲ್ಲ ವಿಚಾರದಲ್ಲಿ ಸಕ್ಸಸ್ಸಲ್ಲಿದ್ದೀರ ಅಂತ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಪ್ರೀತಿಗೋಸ್ಕರ ಎಲ್ಲವನ್ನು ಕಳ್ಕೊತಾ ಇದ್ದೀರಾ. ಪ್ರೀತಿ ಅನ್ನೋ ವಿಚಾರನೂ ಒಂದು ಸೈಡಲ್ಲಿಟ್ಟು ನಿಮ್ಮ ಒಂದು ಪರ್ಸ್ನಲ್ ವರ್ಕ್ಸ್ ಮೇಲೆ ಫೋಕಸ್ ಮಾಡಿದರೆ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ ಮತ್ತು ಲವ್ ರಿಲೇಷನ್ಶಿಪ್ ಮೇಲೆ ಫೋಕಸ್ ಮಾಡಿ, ಎರಡ್ರ ಮೇಲೆ ಫೋಕಸ್ ಮಾಡಿದರೆ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಒಂದ್ರ ಬಗ್ಗೆನೇ ಫೋಕಸ್ ಮಾಡಬೇಡಿ, ಎರಡ್ರ ಮೇಲೂ ಸಕ್ಸಸ್ ಮಾಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇದಾಗಿತ್ತು ನಿಮ್ಗೆ ಜನರಲ್ ಗೈಡೆನ್ಸ್. ಈ ರೀಡಿಂಗ್ ರೆಸನೇಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ನ ಸ್ಕಿಪ್ ಮಾಡಿ. ನಿಮ್ಮ ಲೈಫಲ್ಲಿ ಸಕ್ಸಸ್ ಇದೆ, ಎರಡನ್ನೂ ಬ್ಯಾಲೆನ್ಸ್ ಮಾಡಿ. ಅಂದರೆ ರಿಲೇಷನ್ಶಿಪ್ನೂ ಬ್ಯಾಲೆನ್ಸ್ ಮಾಡಿ ಮತ್ತು ಪರ್ಸ್ನಲ್ ಲೈಫ್ನೂ ಬ್ಯಾಲೆನ್ಸ್ ಮಾಡಿ ಅಂತ ರೀಡಿಂಗಲ್ಲಿ ಹೇಳ್ತಾ ಇದ್ದಾರೆ.